ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 9th ತರಗತಿಯ SA2 ವಿಜ್ಞಾನ ವಿಷಯದಲ್ಲಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಯಾಕಂದರೆ ಈ ಪ್ರಶ್ನೆಗಳನ್ನು ಕೂಡ ಬರ್ತವೆ ಮತ್ತು ಬಹಳಷ್ಟು ನಾನು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ಹೋಗಿ ವಿಸಿಟ್ ಮಾಡಿ ತಾವು ನೋಡ್ಕೊಳ್ಬೋದು. ಫಿಕ್ಸ್ ಕ್ವಶನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭೌತ ವಿಜ್ಞಾನದಲ್ಲಿ ನೋಡೋಣ. ಮೊದಲ ಪ್ರಶ್ನೆ, ಶ್ರವಣ ಯಂತ್ರ ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಈ ಶುಷ್ಕಕೋಶ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆ, ಒತ್ತಡದ SI ಏಕಮಾನ ಯಾವುದು? ಸೊ ಒತ್ತಡದ SI ಏಕಮಾನ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಪಾಸ್ಕಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 1 ಮಾರ್ಕರ್ ಕ್ವಶನ್. ಒಬ್ಬ ಮನುಷ್ಯ ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ಕಾಲ ನಂತರ ಕೇಳ್ತಾನೆ. ಜವ 346 ಮೀಟರ್ ಪರ್ ಸೆಕೆಂಡ್ ಆದರೆ ಶಬ್ದ ಚಲಿಸಿದ ದೂರ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಚಲಿಸಿದ ದೂರ V × T. ಓಕೆನಾ? 346 ಗುಣಿಸುವ 5 ಅಂದರೆ 1730 ಮೀಟರ್ ಅಂತ ಬರೆದ್ರೆ 1 ಅಂಕ ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿರಿ. ಸೊ ಏನಾಗ್ತದಪ್ಪ ಅಂದ್ರೆ ಬೈಸಿಕಲ್ ಅಂತ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿ, ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಸವಾರನ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನೋದು ಇತ್ತು. ನೆಕ್ಸ್ಟ್ ಒನ್, ಇಲ್ಲಿ ಇರ್ತಕ್ಕಂಥ ವೇಗ ಮತ್ತು ಕಾಲ ಕೋಷ್ಟಕ ಇದೆ. ವೇಗ 5, 10, 10, 20, 15, 30, 20, 40, 25, 30, 30, 60. ಏನು ಪ್ರಶ್ನೆಗೆ ಉತ್ತರ ಕೊಡಬೇಕಂದ್ರೆ ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಕೇಳಿದರೆ, ಸೊ ನೀವು ಅಲ್ಲಿ ಕೋಷ್ಟಕ ನೋಡಿದ್ರೆ ಗೊತ್ತಾಗ್ತದೆ ಏಕರೂಪ ವೇಗೋತ್ಕರ್ಷದ ಚಲನೆ ಅಂತ ಹೇಳಿದ್ದೀವಿ. ಏಕೆಂದರೆ ಸಮವಾಗಿರ್ತಕ್ಕಂಥ ವೇಗವನ್ನು ಸಮಾನ ಕಾಲದಲ್ಲಿ ಅದು ಹೋಗ್ತಾ ಇದೆ. ಎರಡನೇದು, ವಾಹನದ ಕಾಲವೇಗ ನಕ್ಷೆ ಯಾವ ಆಕಾರವನ್ನು ಹೊಂದಿರ್ತದೆ? ಇದು ಏಕರೂಪ ವೇಗೋತ್ಕರ್ಷ ಇದೆ ಅಂದರೆ ಅದು ಸರಳ ರೇಖೆಯೇ ಆಗಿರ್ತದೆ ಅನ್ನೋದು ಇತ್ತು. ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸ್ತಕ್ಕಂಥ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆಯನ್ನು ಮಾಡಲು 1 ದಿನ ತೆಗೆದುಕೊಳ್ತದೆ. ಉಪಗ್ರಹದ ಜವವನ್ನು ಲೆಕ್ಕಾಚಾರ ಮಾಡಿ ಜವದ SI ಏಕಮಾನ ಯಾವುದು? ಸೊ ಮೊದಲಿಗೆ ಜವ ಕಂಡಿಡೋಣ. ಸೊ V ಕೊಟ್ಟಿದ್ದಾರೆ. ಸೊ V ಅನ್ನು ಕಂಡುಹಿಡಬೇಕಾದ್ರೆ ಸೂತ್ರ 2πr/T. ಅವಾಗ ಏನಾಯ್ತು? 2 × 22 ಭಾಗಿಸು × 7 × 6 ಭಾಗಿಸು 24. ಸೊ ಎಷ್ಟಾಗ್ತದಪ್ಪ ಅಂದ್ರೆ 0262 R km/h ಅಂತ ನಿಮ್ಮ ಉತ್ತರ ಬರಬೇಕು. ಓಕೆನಾ? ನಿಮಗೆ ಗೊತ್ತಿದೆ ಜವದ SI ಏಕಮಾನ ಮೀಟರ್ ಪರ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಲೆಕ್ಕ ಇದೆ. 6 kg ರಾಶಿ ಇರುವ ಒಂದು ಶಾರ್ಟ್ ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡುಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗ 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡ್ ವೃದ್ಧಿ ಆಗ್ತದೆ. ಓಕೆನಾ? ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕೇಳಿದರು. ಸೊ ನೀವೇನು ಮಾಡಬೇಕು? ಯು ಕೊಟ್ಟಿದ್ದಾರೆ 3 ಮೀಟರ್ ಪರ್ ಸೆಕೆಂಡ್, ವಿ ಅದೇ 1 ಮೀಟರ್ ಪರ್ ಸೆಕೆಂಡ್, ಟಿ 2 ಸೆಕೆಂಡ್ ಅದ, ಎಮ್ 6 kg ಅದ. ಸೊ ಎಫ್ ಕಂಡುಹಿಡಬೇಕಾದ್ರೆ ಎಮ್ ಇನ್ ದ ಬ್ರಾಕೆಟ್ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಅವಾಗ ಏನಾಗ್ತದೆ? 6 ಇನ್ ದ ಬ್ರಾಕೆಟ್ 7 ಮೈನಸ್ 3 ಭಾಗಿಸು 2 ಅಂದಾಗ 3 × 4 ಅಂದರೆ 12 ಎನ್ ಅಂತಕ್ಕಂಥ ಉತ್ತರವನ್ನು ನೀವು ಕೊಡಬೇಕು. ನೆಕ್ಸ್ಟ್, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರ್ತದೆ, ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷ ಹೆಚ್ಚಿರ್ತದೆ, ಸಮಭಾಜಕ ವೃತ್ತಗಳಲ್ಲಿ ಗುರುತ್ವ ವೇಗೋತ್ಕರ್ಷ ಕಡಿಮೆ ಇರ್ತದೆ ಅನ್ನೋದು ಬರೀಬೇಕು. ಇನ್ನು 3 ಮಾರ್ಕರಲ್ಲಿ ಅನುರಣನೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸ್ರಿ ಅಂತ ಕೇಳಿದ್ದಾರೆ. ಸೊ ನಾವು ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಶಬ್ದ ಗ್ರಹಿಸುವ ಸಂಕುಚಿಸಿದ ದೃಗ್ನಾರು ಹಲಗೆಗಳನ್ನು ಬಳಸೋದನ್ನು ಕೂಡ ನಾವೇನೋ ಮಾಡ್ಬೋದು. ಇನ್ನೊಂದು ಪ್ರಶ್ನೆ ಕೇಳಿದ್ರು ನೋಡಿ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ಅಥವಾ ಇಲ್ಲಿ ಇದರದೇ ಪ್ರಶ್ನೆ ಇದೆ. ಇದು ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಬೇಕು, ಆಸರದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಶಬ್ದ ಗ್ರಹಿಕಾ ಗುಣವನ್ನು ಪರಿಗಣನೆಗೆ ತರಬೇಕು. ಈ 3 ಪಾಯಿಂಟ್ಸ್ಗಳನ್ನು ಬರೀರಿ. ಇದು ವಿಶ್ವವ್ಯಾಪಿ ಗುರುತ್ವ ನಿಯಮ ಇದೆ. ಏನು ಹೇಳ್ತದ? ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ, ಅವುಗಳ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ಓಕೆನಾ? ಆಮೇಲೆ ಎರಡನೇದೇನು? 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರೋ ಅಂಶ ಯಾವುದು ಅಂತ ಕೇಳಿದ್ದಾರೆ. ಕಾಯದ ದ್ರವ್ಯರಾಶಿ ಮತ್ತು ಅವುಗಳ ನಡುವಿನ ಅಂತರ ಅನ್ನೋದು ಬರೀಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಕಿಮಿಡೀಸ್ ತತ್ವ. ಸೊ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ, ಆರ್ಕಿಮಿಡೀಸ್ ತತ್ವ ಏನು ಹೇಳ್ತದಂದ್ರೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರದಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದನ್ನೇ ಆರ್ಕಿಮಿಡೀಸ್ ತತ್ವ ಅಂತ ಕರಿತೀವಿ. ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಇದರ ಅನ್ವಯಗಳಂತಂದ್ರೆ ವಿಶೇಷವಾಗಿ ಹಡಗು ಮತ್ತು ಸಬ್ಮೆರಿನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಈ ತತ್ವವನ್ನು ಬಳಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. 10ನೇ ಪ್ರಶ್ನೆಗೆ ಬರ್ತೀನಿ.
ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗಿರೋ ಬಲ ಯಾವುದು ಆಗಿರ್ತದೆ? ಸೊ ನೋಡಿ, ಸ್ಥಾನ ಮತ್ತು ಸ್ಥಿತಿ ಬದಲಾವಣೆಗೆ ಅಸಂತುಲಿತ ಬಲ ಕಾರಣ ಆಗಿರ್ತದೆ. ಇನ್ನು 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಿರಿ, ಡೆಫಿನೇಷನ್ ಕೊಡಬೇಕು. ಅದು ವರ್ತಿಸುವ ಬಲದ ಪ್ರಮಾಣ ಅಂತ ಬರೀಬೇಕು. ಲಾಸ್ಟ್ ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಕೇಳಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ನ್ಯೂಟನ್ ಚಲನೆಯ 3ನೇ ನಿಯಮ ಅಂತ ಬರೆದ್ರೆ ನಿಮಗೆ 1 ಮಾರ್ಕರ್ಸ್ ಕೊಡ್ತಾರೆ. ಇನ್ನು 4 ಮಾರ್ಕರಲ್ಲಿ ಜವ ಮತ್ತು ವೇಗದ ವ್ಯತ್ಯಾಸವನ್ನು ಕೇಳಿದ್ರು, ವೆರಿ ಇಂಪಾರ್ಟೆಂಟ್. ಸೊ ಜವ ಅನ್ನೋದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರ, ವೇಗ ಅನ್ನೋದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. ಜವ ದಿಕ್ಕು ಹೊಂದಿಲ್ಲ, ವೇಗ ದಿಕ್ಕು ಹೊಂದಿದೆ. ಜವ ಅದಿಶ ಪರಿಮಾಣ, ವೇಗ ಸದಿಶ ಪರಿಮಾಣ. ಇನ್ನು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಡೆಫಿನೇಷನ್ ಬ್ಯಾಪಟ್ ಮಾಡ್ಕೊಂಡು ಹೋಗಿ. ಏಕರೂಪ ಚಲನೆ ಅಂದರೆ ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುವ ಕಾಯವೇ ಅದು ಏಕರೂಪ ಚಲನೆ. ಏಕರೂಪವಲ್ಲದ ಚಲನೆ ಸಮಾನ ಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು ಏಕರೂಪವಲ್ಲದ ಚಲನೆ. ಇನ್ನು ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದೇ ಇರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದರೆ ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಏಕೆಂದರೆ ಏಕರೂಪ ಚಲನೆಯಲ್ಲಿರುವ ಕಾಯ ಏಕರೂಪ ಚಲನೆಯಲ್ಲಿರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗಿರ್ತದೆ, ಆದರೆ ಕಾಯ ಸ್ಥಾನಪಲ್ಲಟವಾಗ್ತದೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯ ಇದೆ ಅನ್ನೋದನ್ನು ಪಾಯಿಂಟ್ಸನ್ನು ಹಾಕಬೇಕು. ಇನ್ನು ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಕಾಯ ಸ್ಥಾನವನ್ನು ಬದಲಾಯಿಸಿರಬೇಕು. 2ನೇದು, ಕಾಯದ ಮೇಲೆ ಬಲ ಪ್ರಯೋಗ ಆಗಿರಬೇಕು. ನೆಕ್ಸ್ಟ್, ಶಕ್ತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಶಕ್ತಿ ಅರ್ಥ ಏನಪ್ಪ ಅಂದರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ಲಾಸ್ಟ್ 1 ಕಿಲೋ ವ್ಯಾಟ್ ಅವರನ್ನು ಜೂಲ್ನಲ್ಲಿ ವ್ಯಕ್ತಪಡಿಸಿ ಕೇಳಿದ್ದಾರೆ. ಅದು 3.6 × 10⁶ ಜೆ ಜೂಲ್ ಅಂತ ಬರೆದ್ರೆ ಸಾಕು. ಇದರ ಬದಲಾಗಿ ನಿಮಗೆ ಕೇಳಿದ್ರು ಚಲನಶಕ್ತಿಯನ್ನು ನಿರೂಪಿಸಿರಿ ಕೇಳಿದ್ದಾರೆ. ಸೊ ಚಲನಶಕ್ತಿ ಅಂದರೆ ಸ್ವತಂತ್ರ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳೋ ಶಕ್ತಿಯೇ ಚಲನಶಕ್ತಿ. ಇನ್ನು 2ನೇದು, ಸ್ವತಂತ್ರವಾಗಿ ಬೀಳ್ತಕ್ಕಂಥ ಒಂದು ಕಾಯ ಅಂತಿಮವಾಗಿ ನೆಲವನ್ನು ತಲುಪಿತು, ಅದರ ಚಲನಶಕ್ತಿ ಏನಾಗ್ತದೆ? ಸೊ ಸ್ವತಂತ್ರವಾಗಿ ನೆಲದ ಕಡೆ ಬೀಳ್ತಕ್ಕಂಥ ಒಂದು ಕಾಯ ಪ್ರಚನ ಶಕ್ತಿ ಕಡಿಮೆ ಆಗ್ತದೆ ಮತ್ತು ಚಲನಶಕ್ತಿ ಹೆಚ್ಚಾಗ್ತದೆ. ಕಾಯವು ನೆಲವನ್ನು ಮುಟ್ಟಿದಾಗ ಎಲ್ಲ ಪ್ರಚನ ಶಕ್ತಿಯು ಚಲನಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಬರಿಬೇಕು. ಮತ್ತು ಈ ಕಾಯ ನೆಲವನ್ನು ಮುಟ್ಟಿದ ನಂತರ ಚಲನಶಕ್ತಿಯು ಉಷ್ಣಶಕ್ತಿ ಮತ್ತು ಶಬ್ದಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನು ಅವಲಂಬಿಸಿ ನೆಲವನ್ನು ವಿರೂಪವನ್ನು ಮಾಡ್ತದೆ. ಇನ್ನು ನೆಕ್ಸ್ಟ್, ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿ ಅಂತ ಕೇಳಿದ್ರು ಸೂತ್ರ. ಸೊ W = P × S ಅಂತ ಬರೆದ್ರೆ ಭೌತ ವಿಜ್ಞಾನದ ಆನ್ಸರ್ ಕಂಪ್ಲೀಟ್ ಆಯಿತು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೈನ್ಸ್ನ ಫಸ್ಟ್ ಪಾರ್ಟಲ್ಲಿ ನಾನು ಫಿಸಿಕ್ಸನ್ನು ಕಂಪ್ಲೀಟ್ ಮಾಡಿದ್ದೆ. ನಿಮ್ಮ SA2 ಎಕ್ಸಾಮ್ನ DSRTನ ಮಾಡೆಲ್ ಕ್ವಶನ್ ಪೇಪರ್. ಸೊ ಇವಾಗ ಏನು ಮಾಡೋಣ ಅಂತಂದರೆ ಕೆಮಿಸ್ಟ್ರಿ ಮತ್ತು ಬಯೋನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಆಲ್ರೆಡಿ ಪ್ರಾಕ್ಟೀಸ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ ಇದಲ್ಲದೆ. ಸೊ ಅಲ್ಲಿನೂ ಕೂಡ ನಿಮಗೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು, ಚತುರ್ ಪರಮಾಣ್ಯತೆ ಹೊಂದಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ. ಸೊ 13ನೇ ಸರಿಯಾದ ಉತ್ತರ ಆಪ್ಷನ್ ಸಿ, ಫಾಸ್ಫರಸ್ ಅನ್ನೋದು ಗೊತ್ತಿರಲಿ. ಮುಂದಿನ ಪ್ರಶ್ನೆ ಇಲ್ಲಿದೆ. 15x⁻31 ಅಂದರೆ ಪರಮಾಣು ಸಂಖ್ಯೆ, ರಾಶಿ ಸಂಖ್ಯೆ ನಿಮಗೆ ಗೊತ್ತಿದೆ. ಇದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ ಏನಿರ್ತದೆ ಅಂತ ಕೇಳಿದ್ರು. ಸೊ ಗೊತ್ತಿಲ್ಲದ್ರಲ್ಲಿ 15, 16, 15 ಅನ್ನೋದು ಆಪ್ಷನ್ ಸಿ ಇದೆಯಲ್ಲ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಶುಷ್ಕ ಮಂಜುಗಡ್ಡೆ ಮೇಲಿನ ಒತ್ತಡ 1 ATMಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಏನಂತ ಕರಿತೀರಿ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಉತ್ಪತನ ಅಂತ ಏನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ಸೊ ಉತ್ಪತನ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಒನ್, 1 ಮಾರ್ಕರ್ ಕ್ವಶನ್, ಲೋಹಗಳು ಎಂದರೇನು ಅಂತ ಇದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆನ್ಸರ್, ಕೆಲವು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದುತ್ತೀವಿ. ಅಂದರೆ ಲೋಹ ಮತ್ತು ಅಲೋಹ ಎರಡರ ಲಕ್ಷಣಗಳನ್ನು ಹೊಂದೋದೇ ಲೋಹಗಳು ಅಂತ ಸಿಂಪಲ್ ಆಗಿ ನೀವು ಬರಿಬಹುದು. ಇನ್ನು SO2 ಇದರ ಸಾಪೇಕ್ಷ ಅನುರಾಶಿಯನ್ನು ಲೆಕ್ಕ ಹಿಡಬೇಕು. ಸಲ್ಫರ್ 32 ಇದೆ, ಆಕ್ಸಿಜನ್ದು 16 ಇದೆ, SO2 ಇದೆ. ವೆರಿ ಸಿಂಪಲ್ ಇದೆ. ಸೊ ಬರ್ಕೊಡ್ರಿ, 1ಕ್ಕೆ 1 ಹಾಕ್ರಿ, S ಇದ್ದಲ್ಲಿ 32, 2ಕ್ಕೆ 2 ಇಡ್ರಿ, O ಇದ್ದಲ್ಲಿ 16. ಸೊ 2 ಕೂಡಿಸ್ರಿ, 32 + 32 64. ಅದನ್ನ U ಅಂತ ಬರಿಬೇಕು. U ಇಟ್ ಮೀನ್ಸ್ ಮೋಲ್ ಅಂತ ಕರೀತಾರೆ. ಓಕೆ, ಎಸ್. ನೆಕ್ಸ್ಟ್ ಒನ್, 2 ಮಾರ್ಕರ್. ಥಾಮ್ಸನ್ ಪರಮಾಣು ರಚನೆಯನ್ನ ತೋರಿಸ್ತಕ್ಕಂಥ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಇದೆ, ಈ ತರನಾಗಿರ್ತಕ್ಕಂಥ ಚಿತ್ರ ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಥಾಮ್ಸನ್ ಪರಮಾಣುವಿನ ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು, ಒಂದು ಸಂಯುಕ್ತದ ಅನುಸೂತ್ರ x/4 ಆಗಾದರೆ x ಮತ್ತು yಗಳ ವೆಲೆನ್ಸ್ ಅಂತ ಕೇಳಿದರೆ x/4 ಇದೆ, x ಮತ್ತು yಗಳ
ಆ ವೇಲೆನ್ಸಿ ಏನಾಗ್ತದಪ್ಪ ಅಂದರೆ 4 ಮತ್ತು 1 ಅಂತ ಬರ್ತದೆ. ಇನ್ನು 19ರಲ್ಲಿ ನಾನು ಪರಮಾಣುವಿನ ರಚನೆಯನ್ನು ತೋರಿಸ್ತಕ್ಕಂಥ ಥಾಮ್ಸನ್ ಚಿತ್ರ ಇತ್ತು. ಈ ತರನಾಗಿ ಬರೆದು ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳಂತಿದೆ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಚಿತ್ರವನ್ನು ರೆಫರ್ ಮಾಡಿ ಅದನ್ನು ನೀಟಾಗಿ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 2 ಮಾರ್ಕ್ ಏನು ಮಾಡ್ತಾರಪ್ಪ ಅಂದರೆ ಗ್ಯಾರಂಟಿಯಾಗಿ ಕೊಡ್ತಾರೆ. ನೆಕ್ಸ್ಟ್ ಮೂವ್ ಟು ಕ್ವಶನ್. ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಲ್ಲಿಗಿಂತ ವೇಗವಾಗಿ ಹರಡುತ್ತದೆ. ಕಾರಣ ಏನು? ಸೊ ಏನಪ್ಪ ಅಂತಂದರೆ ಹೆಚ್ಚಿನ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನ ಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ವಿಸರಣಾ ದರ ಹೆಚ್ಚುತ್ತದೆ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಒನ್, ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಹಾಗಾದರೆ ಈ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ರಿ. ಎಸ್, ಏಕೆಂದರೆ ಆಹಾರ ಅಗಿದು ತುಂಡು ಮಾಡತಕ್ಕಂಥದ್ದು ಭೌತ ಬದಲಾವಣೆಗೆ ಉದಾಹರಣೆ. ಬಟ್ ಕಿಣ್ವಗಳು ಆಹಾರ ಜೀರ್ಣಿಸ್ತಾವಲ್ಲ, ಅದು ರಾಸಾಯನಿಕ ಬದಲಾವಣೆ. ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಫ್ರೆಂಡ್ಸ್, ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿ ಅದನ್ನು ಬಹೆಟ್ ಮಾಡ್ಕೊಂಡೋಗಿ ಬರ್ಕೊಂಡೋಗಿ. ಸೊ ಧಾತುಗಳು ಮತ್ತು ಸಂಯುಕ್ತಗಳು ಒಟ್ಟಿಗೆ ಮಿಶ್ರಣವನ್ನು ರೂಪಿಸ್ತವೆ, ಆದರೆ ಯಾವುದೇ ಹೊಸ ಸಂಯುಕ್ತ ಅದು ರೂಪುಗೊಳ್ಳೋದಿಲ್ಲ. ಬಟ್ ಧಾತುಗಳು ಪ್ರತಿಕ್ರಿಯಿಸಿ ಹೊಸ ಸಂಯುಕ್ತಗಳು ಏನಾಗ್ತಾವಪ್ಪ ಅಂದ್ರೆ ಸಂಯುಕ್ತದಲ್ಲಿ ಉಂಟಾಗ್ತವೆ. ಇನ್ನು ಮಿಶ್ರಣವು ವಸ್ತುಗಳ ಸಂಯೋಜನೆಯನ್ನು ಹೊಂದಿದೆ. ಬಟ್ ಇಲ್ಲಿ ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆಯು ಯಾವಾಗಲೂ ಸ್ಥಿರನೇ ಇರ್ತದೆ. ಇನ್ನು ಮಿಶ್ರಣ ಘಟಕಗಳ ಗುಣಲಕ್ಷಣಗಳನ್ನು ತೋರಿಸ್ತದೆ. ಇಲ್ಲಿ ಹೊಸ ವಸ್ತುವು ಸಂಪೂರ್ಣವಾಗಿ ವಿಭಿನ್ನ ಗುಣಲಕ್ಷಣಗಳನ್ನೇ ತೋರಿಸ್ತದೆ. ಆಮೇಲೆ ಭೌತಿಕ ವಿಧಾನದಿಂದ ಘಟಕಗಳನ್ನು ಬೇರ್ಪಡಿಸಬಹುದು. ಇಲ್ಲಿ ಕೇವಲ ರಾಸಾಯನಿಕ ಮತ್ತು ವಿದ್ಯುತ್ ರಾಸಾಯನಿಕ ವಿಧಾನದಿಂದ ಮಾತ್ರ ಘಟಕಗಳನ್ನು ಬೇರ್ಪಡಿಸ್ತೀರಿ, ಎಲ್ಲಿ ಸಂಯುಕ್ತಗಳಲ್ಲಿ. ಸೊ ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇತ್ತು ಫ್ರೆಂಡ್ಸ್, ಕಲೀಲಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದ್ರು. ಏರೋಸಾಲ್, ಜೆಲ್ ಮತ್ತು ಸಾಲ್ ಅಂತ ಕೊಟ್ಟಿದ್ರು. ಸೊ ಅದರಲ್ಲಿ ನೀವು ಏನು ಬರಬೇಕಪ್ಪ ಅಂತಂದರೆ ಫಸ್ಟ್ ಒಂದು ದ್ರವ, ಅನಿಲ, ಮಂಜು, ಮೋಡ. ಎರಡನೇದು ಘನ ದ್ರವ, ಜಲ್ಲಿ, ಚೀಸ್ ಮತ್ತು ಬೆಣ್ಣೆ. ಮೂರನೇದು ಘನ ದ್ರವ, ಮೆಗ್ನಿಯಸ್ ಆದ ಹಾಲು. ಅಂದರೆ ಏರೋಸಾಲ್ ಇದೆ ನೋಡಿ, ಅದರದ್ದು ದ್ರವ, ಅನಿಲ, ಮಂಜು ಬರಬೇಕು. ನೆಕ್ಸ್ಟ್ ಜೆಲ್ ಇದೆ ಅಲ್ಲ, ಸೊ ಅದ್ರದ್ದು ಏನು ಬರಬೇಕು? ದ್ರವ, ಘನ, ಜಲ್ಲಿ ಅಂತ ಬರಬೇಕು. ಸೊ ಲಾಸ್ಟ್ ಇರ್ತಕ್ಕಂಥದ್ದು ಸಾಲ್ ಅಂತ ಇದೆಯಲ್ಲ, ಸೊ ಇದ್ರದ್ದು ಏನು ಬರಬೇಕಪ್ಪ ಅಂತಂದರೆ ಘನ ದ್ರವ, ಮೆಗ್ನಿಯಸ್ ಆದ ಹಾಲು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 23 ಕ್ವಶನ್ಸ್ ಇತ್ತು. ಅಮೋನಿಯಂ ಕ್ಲೋರೈಡ್ ಉತ್ಪನ್ನದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಾಗಿತ್ತು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಮತ್ತು ಪಿಂಗಾಣಿ ಪಾತ್ರೆಯನ್ನು ಗುರುತಿಸಬೇಕಿತ್ತು. ಸೊ ಇಲ್ಲಿ ಆಲ್ರೆಡಿ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ಅದನ್ನು ಕೂಡ ನೀವೇನು ಮಾಡಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಂಡು ಹೋದರೆ ನಿಮಗೆ ಖಂಡಿತವಾಗಿರ್ತಕ್ಕಂಥದ್ದು ಇದರಲ್ಲಿ 3 ಅಂಕಗಳನ್ನು ಸಿಗ್ತದೆ. ಇನ್ನು ಅಯಾನ್ ಅಂದರೆ ಏನು? ಬಹುಪರಮಾಣೀಯ ಧನ ಅಯಾನು ಅಥವಾ ಋಣ ಅಯಾನ್ಗೆ ಉದಾಹರಣೆ ಕೊಡ್ರಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಇದೆ ನೋಡಿ. ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿನ ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ಅಯಾನು ಅಂತ ಕರಿತೀವಿ. ಬಹುಪರಮಾಣೀಯ ಧನ ಅಯಾನು NH4+ ಆಗಿದೆ. ಬಹುಪರಮಾಣೀಯ ಋಣ ಅಯಾನು OH- ಅಥವಾ HCO3- ಅಂತ ಆಗ್ತದೆ. ಓಕೆನಾ? ಇಲ್ಲಿ ಆರ್ ಕ್ವಶನ್ ಇತ್ತು, ಅನುಸೂತ್ರ ಬರಬೇಕಿತ್ತು. ಸೊ ಮೆಗ್ನೀಸಿಯಂ ಕ್ಲೋರೈಡ್ ಅದು ಗೊತ್ತಿರಲಿ, ಅದನ್ನು MgCl2 ಅಂತ ಕರಿತಿರಲ್ಲ, ಅದು ಏನೋ ಅಲ್ಲಿ ಹೋಗದ. ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಅದ, ಸೊ ಅದು ಗೊತ್ತಿದೆ, Na2CO3 ಅಂತ ಬರಿತೀರಿ. ಲಾಸ್ಟ್ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತ ಕರಿತೀವಿ. ಅದನ್ನು ಕೂಡ ನೀವು ಬಹೆಟ್ ಹಾಕ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ಇತ್ತು 4 ಮಾರ್ಕರ್ ಕ್ವಶನ್ಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಧಾತುಗಳ ವೆಲೆನ್ಸಿಯನ್ನು ಕಂಡುಹಿಡಬೇಕು. ನೈಟ್ರೋಜನ್ದು ಸೊ 7 ಅಂತ ಇದೆ. ಸೊ ವೆರಿ ಸಿಂಪಲ್, ಅದನ್ನು ಫಸ್ಟ್ ಏನು ಮಾಡ್ಕೊಡ್ರಿ ಅಂತಂದ್ರೆ ಈ ಥರನಾಗಿ ಬರ್ಕೋಬೇಕು. X2730 ಅನ್ನೋದನ್ನು ನಿಮ್ಮದು ಆಗಬೇಕು. ಇನ್ನು ನೆಕ್ಸ್ಟ್ ನಿಯಾನ್ದು 10 ಇದೆ, ಮೆಗ್ನೀಸಿಯಮ್ದು ಇದೆ. ಸೊ ಇದು ಫಸ್ಟ್ದಲ್ಲಿರ್ತಕ್ಕಂಥದ್ದು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಪರಮಾಣು ರಾಶಿ ಸಂಖ್ಯೆಯಲ್ಲಿ ಪರಮಾಣು ಸಂಖ್ಯೆಯನ್ನು ಕಳಿಬೇಕು. ಆವಾಗ 14 ಅನ್ನೋದು ನ್ಯೂಟ್ರಾನ್ಗಳ ಸಂಖ್ಯೆ ಬರ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ 25 ಇದೆ ಅಲ್ಲ, ಇದು 25 ಇರತಕ್ಕಂಥದ್ದು. ಒಂದು ಪರಮಾಣುವಿನ K ಮತ್ತು L ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ 13. ಸೊ ಅಂದರೆ K2, L8, M3, 283. ಅಂದರೆ ಪ್ರೋಟಾನ್ಗಳು ಆ್ಯನೋಡ್ ಆಗಿರೋದ್ರಿಂದ ಉಗಮವಾಗಿ ರಂಧ್ರಯುತವಾದ ಕ್ಯಾಥೋಡ್ ನಾಳಗಳ ಮೂಲಕ ಹಾದು ಹೋಗುವುದರಿಂದ ಅವುಗಳನ್ನು ನಳಿಕಾ ಕಿರಣಗಳು ಅಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಪ್ರಯೋಗ ಇದೆ ನೋಡಿ. ಪರಮಾಣು ಆವೇಶಯುಕ್ತ ಕಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆಯನ್ನು ಬರೀರಿ ಅಂತ ಕೇಳಿದರು. ಸೊ ಒಂದು ಸರಳವಾದ ಚಟುವಟಿಕೆಯನ್ನು ಈ ರೀತಿ ಇತ್ತು. ಅಂದರೆ ಒಂದು ಅಳತೆ ಪಟ್ಟಿಯನ್ನು ಒಣಗಿದ ಕೂದಲಿಗೆ ಉಜ್ಜಿ ಆ ಪಟ್ಟಿಯನ್ನು ಸಣ್ಣ ಕಾಗದಗಳ ಚೂರದ ಬಳಿ ತಂದಾಗ ಕಾಗದದ ಚೂರುಗಳ ಅಳತೆ ಪಟ್ಟಿಗೆ ಅಂಟಿಕೊಳ್ಳುತ್ತದೆ. ಏಕೆಂದರೆ ಅಳತೆ ಪಟ್ಟಿ ಏನಾಗ್ತದಪ್ಪ ಅಂದ್ರೆ ಆವೇಶಯುಕ್ತವಾಗ್ತದೆ. ಆದ್ದರಿಂದ ನಾವು ಪರಮಾಣು ಆವೇಶಯುಕ್ತ ಕಣಗಳನ್ನು ಒಳಗೊಂಡಿದೆ ಅಂತ ತಿಳಿಬಹುದು ಅಂತ ಬರೆದ್ರೆ ಅಂಕ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರುಗಳನ್ನು ಕೇಳಿದರು.
ಸೊ ಅದರಲ್ಲಿ ಜಾನ್ ಡಾಲ್ಟನ್ ಬರ್ತಾನೆ, ಜೆ ಥಾಮ್ಸನ್ ಬರ್ತಾರೆ, ರೂದರ್ ಫೋರ್ಡ್ ಮತ್ತೆ ನೀಲ್ಸ್ ಬೋರ್ ಅಂತ ಬರೆದ್ರೆ ಸೊ ಕೆಮಿಸ್ಟ್ರಿಯಲ್ಲಿ ಇರತಕ್ಕಂಥ ಎಲ್ಲ ಭಾಗ ಕಂಪ್ಲೀಟ್ ಆಯಿತು. ಎಸ್, ಜೀವಶಾಸ್ತ್ರ ವಿಭಾಗಕ್ಕೆ ಬರೋಣ. ಸೊ ಫಸ್ಟ್ ಪ್ರಶ್ನೆ ಇತ್ತು, ಜೀವಕೋಶದ ಪೊರೆಗೆ ಇರ್ತಕ್ಕಂಥ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಅದನ್ನ ಅರೆವ್ಯಾಪ ಪೊರೆ ಅಂತಾನೆ ಹೇಳೋದು. ಇನ್ನ ತನ್ನದೇ ಆದ DNA ಮತ್ತೆ ರೈಬೋಸೋಮ್ಗಳನ್ನ ಹೊಂದಿರೋ ಕಣದಂಗಕ್ಕೆ ಏನಂತ ಕರಿತೀರಿ? ಇಟ್ಸ್ ಅ ವೆರಿ ಸಿಂಪಲ್ ಫ್ರೆಂಡ್ಸ್. ಅದನ್ನ ಮೈಟ್ರೋಕಾಂಡ್ರಿಯಾ ಮತ್ತೆ ಪ್ಲಾಸ್ಟಿಡ್ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ. ಇನ್ನು ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಯಾವುದು ಅಂತ ಕೇಳಿದ್ರು. ಸೊ ಕೊಟ್ಟ ಆಯ್ಕೆಗಳಲ್ಲಿ ಬಾಸ್ ಇಂಡಿಕಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್ಸ್ ಆಯಿತು. ಇನ್ನು ಜೀವಕೋಶದಲ್ಲಿನ ಲೈಸೋಸೋಮ್ನ ಒಂದು ಕಾರ್ಯವನ್ನು ಬರಲಿಕ್ಕೆ ಕೇಳಿದ್ರು. ಸೊ ಏನು ಮಾಡ್ತದಪ್ಪ ಅಂದ್ರೆ ಅದು ತ್ಯಾಜ್ಯ ವಿಲೇವಾರಿಯನ್ನು ಮಾಡ್ತದೆ, ಅಥವಾ ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತು ಮತ್ತು ಸಂವೇದಕ ಕಣಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡೋ ಕೆಲಸವನ್ನು ಲೈಸೋಸೋಮ್ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿರುವ ಕೋಳಿಯ ತಳಿಗಳನ್ನು ತಿಳಿಸ್ರಿ ಅಂತ ಕೇಳಿದ್ರು. ಸೊ ಉತ್ತಮ ತಳಿಗಳು ಬಾಯ್ಲರ್ ಮತ್ತು ಲೇಯರ್ಸ್ ಅಂತ ಬರ್ತದೆ, ಅದು ನೆನಪಿಟ್ಕೊಡ್ರಿ. ಇನ್ನು ಎಪಿಸ್ಟಸ್ ಸೆರೆನ್ ಇಂಡಿಕಾದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರು. ಎಪಿಸ್ ಸೆರೆನ್ ಇಂಡಿಕಾ, ಸೊ ಇದು ನೋಡಿ ಲಿಗ್ನಿನ್ ಮತ್ತು ಇದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸ್ತಕ್ಕಂಥ ಭಾರತೀಯ ತಳಿಯಾಗಿದೆ. ಓಕೆನಾ? ಎಸ್. ಇನ್ನು 2 ಮಾರ್ಕರಲ್ಲಿ ಸ್ಕೀರಮ್ ಕೈಮಾ ಅಂಗಾಂಶಗಳ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೆ ಕಾರಣವಾಗಿರ್ತಕ್ಕಂಥ ರಾಸಾಯನಿಕ ಯಾವುವು ಅಂತ ಕೇಳಿದ್ರು. ಸೊ 32ರಲ್ಲಿ ಲಿಗ್ನಿನ್ ಮತ್ತು ಕ್ಯೂಟಿನ್ ಅಂತ ಬರ್ತದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ವಿದ್ಯಾರ್ಥಿಯೊಬ್ಬ ಕದರಿನ ಆಕಾರದ ಅಡ್ಡಗೆರೆಗಳಿಲ್ಲದ ಮತ್ತೆ ಕೊಳವೆ ಆಕಾರದ ಅಡ್ಡಗೆರೆಗಳುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವನು ಅವುಗಳನ್ನು ಹೇಗೆ ವಿಂಗಡಿಸ್ತಾನೆ ಅಂತ ಕೇಳಿದ್ರು. ಸೊ ಇಟ್ಸ್ ಅ ವೆರಿ ಸಿಂಪಲ್. ಅದನ್ನು ಪಟ್ಟೆ ರಹಿತ ಸ್ನಾಯು ಮತ್ತು ಪಟ್ಟೆ ಸಹಿತ ಸ್ನಾಯು ಅಂತ ವಿಂಗಡಣೆಯನ್ನು ಮಾಡಬಹುದು. 33, ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳು ಏನು? ಇದು ಇಂಪಾರ್ಟೆಂಟ್ ಇದೆ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ? ನಿರ್ದಿಷ್ಟ ಪ್ರಮಾಣದ ಅಪೇಕ್ಷಿತ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಉಷ್ಣ ನಿಯಂತ್ರಣ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಕೀಟಗಳನ್ನ ಪೀಡೆಗಳನ್ನ ಕೊಲ್ಲುವ ರಾಸಾಯನಿಕ ಧೂಮ ವ್ಯವಸ್ಥೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಎನಿ 2 ಪಾಯಿಂಟ್ಸ್ ಅನ್ನು ಬರೀಬೇಕು. ನೆಕ್ಸ್ಟ್, ರೈತನೊಬ್ಬ ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಜಿಸಿದ್ದಾನೆ. ಅವನಿಗೆ ರಸಗೊಬ್ಬರಗಳಿಂದಾಗುವ ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಏನೆಲ್ಲ ಅನಾನುಕೂಲ ಇದಾವೆ? ಸೊ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಸಾವಯವ ವಸ್ತುಗಳ ಮರುಭರ್ತಿ ಆಗೋದಿಲ್ಲ, ಸೂಕ್ಷ್ಮ ಜೀವಿಗಳಿಗೆ ಹಾನಿ ಆಗ್ತದೆ, ಜಲಮಾಲಿನ್ಯಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಪಾಯಿಂಟ್ಸು ಬರೀಬೇಕು. ಇನ್ನು 3 ಮಾರ್ಕರಲ್ಲಿ ಜೀವಕೋಶದಲ್ಲಿನ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಸೋಸೋಮ್ಗಳ ಪಾತ್ರ ಅಂತ ಕೇಳಿದ್ದಾರೆ. ಸೊ ಲೈಸೋಸೋಮೆ ಬಹಳ ಬರ್ತಾ ಇದ್ದಾವೆ. ಓಕೆ, ಇದು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರ್ತದೆ, ಜೀವಕೋಶದ ತ್ಯಾಜ್ಯ ಮತ್ತು ವಿದೇಶಿ ವಸ್ತುಗಳನ್ನು ಹೊಡಿತದ ಮತ್ತು ಮರುಬಳಕೆಯನ್ನು ಮಾಡ್ತದೆ ಅನ್ನೋದನ್ನು 3 ಪಾಯಿಂಟ್ಸ್ ಹಾಕಿದ್ರೆ ಸಾಕು. ಇನ್ನು ನರಕೋಶದ ಚಿತ್ರ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ನರಕೋಶದನ್ನು ಚೆನ್ನಾಗಿ ಡಯಾಗ್ರಾಮ್ಗಳನ್ನು ಮಾಡ್ಕೊಡ್ರಿ. ಅದರಲ್ಲಿ ನ್ಯೂಕ್ಲಿಯಸ್ ಆಗಿರ್ಬೋದು, ಕೋಶಕಾಯ, ಡೆಂಡ್ರೈಟ್, ಆಕ್ಸಾನ್, ನರತುದಿಗಳನ್ನು ನೀಟಾಗಿ ಗುರುತಿಸೋದನ್ನು ಮಾಡಿಕೊಡ್ರಿ. ಇನ್ನು ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎತ್ತರ ಮತ್ತು ಅಮಿತ ಕವಲೊಡೆಯುವಿಕೆಗಳು ಬರ್ತದೆ, ಗಿಡ್ಡತನ. ಸೊ ಇವೇನಪ್ಪ ಅಂತಂದರೆ ಅಪೇಕ್ಷಣೀಯವಾಗಿರ್ತಕ್ಕಂಥ ಗುಣಲಕ್ಷಣಗಳು, ಎತ್ತರ, ಕವಲೊಡೆಯುವಿಕೆ ಮತ್ತು ಗಿಡ್ಡತನ. ಇನ್ನು ಸಾವಯವ ಕೃಷಿ ಅಂದರೆ ಏನು? ಸಾವಯವ ಕೃಷಿ ಪದ್ಧತಿಯ ಉಪಯೋಗಗಳನ್ನು ಕೇಳಿದರೆ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ವಿಶೇಷವಾಗಿ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ನೀಲಿ ಹಸಿರು ಸೇವಲಗಳಾದ ಜೈವಿಕ ಗೊಬ್ಬರ, ಜೈವಿಕ ಪೀಡನಾಶಕಗಳನ್ನು ಬಳಸಿ ಈ ಮಿಶ್ರ ಬೆಳೆ, ಅಂತರ ಬೆಳೆ, ಸರದಿ ಬೆಳೆ ಪದ್ಧತಿಗಳನ್ನು ಅನುಸರಿಸಿ ಮಾಡ್ತಕ್ಕಂಥ ಪದ್ಧತಿಯನ್ನೇ ನಾವು ಸಾವಯವ ಕೃಷಿ ಅಂತಾನೆ ಕರೆಯೋದು. ಇಲ್ಲಿ ಕೀಟ ಪೀಡೆ ಮತ್ತು ಕಳೆಗಳ ನಿಯಂತ್ರಣದಿಂದ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ವೆರಿ ಇಂಪಾರ್ಟೆಂಟ್. ಪ್ರಾಣಿ ಜೀವಕೋಶದ ಚಿತ್ರ ಬರೀಬೇಕು, ಸೆಂಟ್ರಿಯೋಲ್ ಮತ್ತು ಮೆಟ್ರೋಕಾಂಡ್ರಿಯಾವನ್ನು ಗುರುತಿಸಬೇಕು. ಸೊ ಆಲ್ರೆಡಿ ಇಲ್ಲಿದೆ. ಸೆಂಟ್ರಿಯೋಲ್ ಅಂದರೆ ಗೊತ್ತಿದೆ ಅಲ್ಲ, ಕೋಶ ಬೀಜ ಅಂತಾರೆ, ಕೋಶ ಕೇಂದ್ರ ಅಂತಾರೆ. ಸೊ ಅದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಗುರುತಿಸಿ ಬರೀತಕ್ಕದ್ದನ್ನಾಗಬೇಕು. ಆಲ್ರೆಡಿ ಅದನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ, ಇನ್ನಷ್ಟು ನೀಟಾಗಿ ನೋಡ್ಕೊಡ್ರಿ. ಇನ್ನು ಲಾಸ್ಟ್ ನಿಮಗೆ ಹೆಸರಿಸಲಿಕ್ಕೆ ಕೇಳಿದ್ದಾರೆ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಯಾವುದು ಅಂತ ಕೇಳಿದ್ರು. ಸೊ ಗೊತ್ತಿರಲಿ, ಅದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಚಪ್ಪಟೆ ಅನುರಂಜಕ ಅಂಗಾಂಶ ಅಂತ ಇಲ್ಲಿ ಬಂದಿದೆ. ಇನ್ನು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಅದು ಸ್ನಾಯು ರಜ್ಜು ಬರ್ತದೆ. ನೆಕ್ಸ್ಟ್, ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಅದನ್ನು ರಕ್ತ ಅಂತ ಕರಿತೀವಿ. ನೆಕ್ಸ್ಟ್, ಮಿದುಳಿನಲ್ಲಿ ಕಂಡುಬರೋ ಅಂಗಾಂಶ ಯಾವುದು ಅಂತ ಕೇಳಿದರೆ ಅದನ್ನು ನರಕೋಶ ಅಂತ ಕರಿತೀವಿ. ಲಾಸ್ಟ್, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದರೆ ಅದನ್ನು ಅಡಿಪೋಸ್ ಅಂಗಾಂಶ ಅಂತಾನೆ ಕರಿತೀವಿ. ಸೊ ಲಾಸ್ಟ್ ನಿಮ್ಗೆ ಏನು ಕೊಟ್ಟಿದ್ರಪ್ಪ ಅಂದರೆ ಪಟ್ಟಿ ಸಹಿತ ಮತ್ತು ಪಟ್ಟಿ ರಹಿತ ಮತ್ತು ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ.
ಸೊ ನೀಟಾಗಿ ಅದನ್ನು ನೋಡ್ಕೊಡ್ರಿ. ಪಟ್ಟಿರಹಿತ ಸ್ನಾಯುಗಳಲ್ಲಿ ಉದ್ದ ಮತ್ತು ನೀಳ ಇರ್ತವೆ, ಕವಲು ಇರೋದಿಲ್ಲ, ಐಚ್ಛಿಕ ಸ್ನಾಯುದಲ್ಲಿ ಕಂಡು ಬರ್ತದೆ. ಬಟ್ ಪಟ್ಟಿರಹಿತ ಸ್ನಾಯುಗಳಲ್ಲಿ ಕದರಿನ ಆಕಾರ ಇರ್ತದೆ, ಕವಲು ಹೊಂದಿರೋದಿಲ್ಲ, ಅನೈಚ್ಛಿಕ ಸ್ನಾಯುಗಳಲ್ಲಿ ಕಂಡು ಬರ್ತದೆ. ಹೃದಯದ ಸ್ನಾಯುಗಳು ಕೊಳವೆ ಆಕಾರ, ಕವಲು ಹೊಂದಿವೆ, ಹೃದಯದಲ್ಲಿ ಮಾತ್ರ ಕಂಡು ಬರ್ತವೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಆಯ್ತು, ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ, ಸಮರ್ಥಿಸಿರಿ ಅಂತ ಕೇಳಿದ್ರು. ಸೊ ಬಿಕಾಸ್ ರಕ್ತ ಹರಿಯುತ್ತದೆ ಮತ್ತೆ ತ್ಯಾಜ್ಯ ಅನಿಲಗಳು ಜೀರ್ಣವಾದ ಆಹಾರ, ಹಾರ್ಮೋನುಗಳು ಮತ್ತೆ ಪದಾರ್ಥಗಳನ್ನ ಸಾಗಿಸ್ತದೆ. ಇವುಗಳಲ್ಲಿನ ಘಟಕಗಳು ವಿಶಿಷ್ಟ ಕಾರ್ಯವನ್ನು ನಡೆಸ್ತಕ್ಕಂತೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ.